ಇಡೀ ನಮ್ಮ ಮಾಧ್ವ ಪ್ರಪಂಚಕ್ಕೆ, ವಾಂಗ್ಮಯಕ್ಕೆ ಭಾಗವತ ಸಾರೋದ್ಧಾರ ಮುಂತಾದಂತಹ ಬಿಂಬರೂಪಿ ಪರಮಾತ್ಮನ ಉಪಾಸನೆಯನ್ನು ಕ್ರಮವನ್ನು ತಿಳಿಸುವಂತಹ ವಿಶಿಷ್ಟ ಗ್ರಂಥಗಳನ್ನು 108 ಬಾರಿ ಸುಧಾಮಂಗಳ ಮಾಡಿದಂತಹ ವಿಷ್ಣು ತೀರ್ಥರನ್ನು ನಮಗೆ ಕೊಡಲಿಕ್ಕೆ ಕಾರಣವಾಗಿದ್ದು ಈ ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಎಂಬಂತಹ ಪುರಂದರದಾಸರ ಕೃತಿ. ಸುಂದರವಾದಂತಹ ಬದರಿನಾರಾಯಣ ದೇವರ ವಿಗ್ರಹ ಎಂಬುದು ಸಿಗುತ್ತೆ. ಅದನ್ನು ತಂದು ಮಾದನೂರು ಕ್ಷೇತ್ರದಲ್ಲಿ ವಿಷ್ಣುತೀರ್ಥರು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಹೀಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಅಂದಿನಿಂದಾಗಿ ಆ ಮಾದನೂರು ಕ್ಷೇತ್ರಕ್ಕೆ ದಕ್ಷಿಣ ಬದರಿ ಎಂಬುದಾಗಿ ಖ್ಯಾತಿ ಬರುತ್ತೆ. ಯಾರಿಗೆ ಅನೇಕ ಕಾರಣಗಳಿಂದಾಗಿ ಬದರಿ ಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲವೋ ಅವರು 3 ಬಾರಿ ಬಂದು ಈ ಬದರಿನಾರಾಯಣ ದರ್ಶನವನ್ನು ಮಾಡಿದರೆ ಅವರಿಗೆ ಬದರಿ ಯಾತ್ರೆಯನ್ನು ಮಾಡಿದಂತಹ ಫಲವೂ ಕೂಡ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತಶಕ್ತಿತ್ರತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ ವಿಷ್ಣುತೀರ್ಥೋ ಯತೀಂದ್ರ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಕೃಪಾವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಂದು ಮಹಾಮಹಿಮರು ಅವಧೂತ ಶಿಖಾಮಣಿಗಳು ಷೋಡಶಿ ಚತುರ್ದಶಿ ಭಾಗವತ ಸಾರೋದ್ಧಾರ ಅಧ್ಯಾಮೃತ ರಸರಂಜನಿ ಮುಂತಾದಂತಹ ಗ್ರಂಥರತ್ನಗಳನ್ನು ರಚನೆ ಮಾಡಿಕೊಟ್ಟಂತಹ ಮಾದನೂರು ಶ್ರೀ ವಿಷ್ಣುತೀರ್ಥರ ಆರಾಧನೆಯ ದಿವ್ಯ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಅವರ ಕೆಲವು ಮಹಿಮೆಗಳನ್ನು ನಾವೆಲ್ಲರೂ ಕೂಡ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ವಿಷ್ಣುತೀರ್ಥರು ಅವತಾರ ಮಾಡಿದ್ದು ವಿಶೇಷವಾಗಿ ಶ್ರೀಮದ್ ಜಯತೀರ್ಥ ಗುರುಸಾರ್ವಭೌಮರ ಅನುಗ್ರಹದಿಂದ. ಹಾಗಾಗಿ ಅವರ ತಂದೆ ತಾಯಿಗಳು ವಿಷ್ಣುತೀರ್ಥರಿಗೆ ಪೂರ್ವಾಶ್ರಮದಲ್ಲಿ ಜಯತೀರ್ಥ ಎಂಬುದಾಗಿಯೇ ನಾಮಕರಣವನ್ನು ಮಾಡ್ತಾರೆ. ನಾಮಕರಣ ಆಯಿತು, ಗರ್ಭಾಷ್ಟಮದಲ್ಲಿ ಉಪನಯನ ಆಯಿತು. ತಂದೆಯ ಹತ್ತಿರ ಅನೇಕ ಗ್ರಂಥಗಳ, ಪ್ರಾಥಮಿಕ ಗ್ರಂಥಗಳ, ಸಂಸ್ಕೃತ ಕಾವ್ಯ ಗ್ರಂಥಗಳ ಅಧ್ಯಯನ ಎಲ್ಲ ಆಯಿತು. ಜಯತೀರ್ಥ ಅಂದರೆ ಪೂರ್ವಾಶ್ರಮದ ವಿಷ್ಣುತೀರ್ಥರು ಭಾರೀ ತೀಕ್ಷ್ಣಮತಿಯಂತೆ. ಒಂದು ಬಾರಿ ಕೇಳಿದರೆ ಮುಗೀತು, ಅದು ಅವನ ತಲೆಯಲ್ಲಿ ಅಚ್ಚೊತ್ತದಂತೆ ಗಟ್ಟಿಯಾಗಿ ಕುಳಿತಾ ಇತ್ತು. ಹಾಗಾಗಿ ಇಂತಹ ತೀಕ್ಷ್ಣಮತಿಯನ್ನು ನೋಡಿ ಆ ಊರಿನ ಜನರು, ಅವರ ಸಂಬಂಧಿಕರೆಲ್ಲರೂ ಕೂಡ ಹೇಳ್ತಾರೆ, ಈ ಹುಡುಗನನ್ನು ಒಳ್ಳೆಯ ಯೋಗ್ಯರಾದಂತಹ ಗುರುಗಳ ಹತ್ತಿರ ವಿದ್ಯಾಭ್ಯಾಸಕ್ಕೆ ಕಳಿಸಿ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಅವರ ತಂದೆಯಂದಿರಾದಂತಹ ಯಾವ ಬಾಳಾಚಾರ್ಯರು ಅನೇಕ ಕಡೆ ವಿಚಾರ ಮಾಡಿ ಕೊನೆಗೆ ಆಗಿನ ಕಾಲದ ಪ್ರಸಿದ್ಧ ವಿದ್ವಾಂಸರಾದಂತಹ ಐ.ಜಿ. ವೆಂಕಟರಾಮಾಚಾರ್ಯರು ಎಂಬುವಂತಹ ವಿದ್ವಾಂಸರಲ್ಲಿ ತಾವು ಜಯತೀರ್ಥನನ್ನು ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸ್ತಾರೆ. ಅನೇಕ ವರ್ಷಗಳ ಕಾಲ ವಿದ್ಯಾಭ್ಯಾಸ ನಡೀತಾ ಇರುತ್ತೆ. ವಿಶೇಷವಾಗಿ ಯಾವ ಐ.ಜಿ. ವೆಂಕಟರಾಮಾಚಾರ್ಯರು ಚತುಶಾಸ್ತ್ರ ಪಂಡಿತರು, ಅದೇ ರೀತಿಯಾಗಿ ತಮ್ಮ ಸಮಸ್ತ ವಿದ್ಯೆಯನ್ನು ಕೂಡ ಆ ಜಯತೀರ್ಥನಿಗೆ ಧಾರೆ ಎರೆದು ಕೊಡ್ತಾರೆ. ಹೀಗೆ ಆ ಒಂದು ಪ್ರಾರಂಭ ಆಗುತ್ತೆ ಜಯತೀರ್ಥನ ವಿದ್ಯಾಭ್ಯಾಸ. ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡ್ತಾ ಇರ್ತಾನೆ. ಭಾರಿ ಚಾಕಚಕ್ಯತೆ. ಒಂದು ಸಲ ಕೇಳಿದರೆ ಮುಗೀತು, ಇನ್ನೊಂದು ಬಾರಿ ಕೇಳುವಂತಹ ಪ್ರಮೇಯವೇ ಇಲ್ಲ, ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇರ್ತಾನೆ. ಗುರುಗಳಿಗೂ ತುಂಬ ಸಂತೋಷ ಆಗುತ್ತೆ ಆ ಶಿಷ್ಯನ ಉನ್ನತಿಯನ್ನು ಕಂಡು. ಆವಾಗ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಐ.ಜಿ. ವೆಂಕಟರಾಮಾಚಾರ್ಯರ ಮಗನಿಗೆ ಅಪಮೃತ್ಯು ಬಂದಿರುತ್ತೆ. ಅಪಮೃತ್ಯು ಅಂತ ಹೇಳಿದರೆ ವಿಷಮಶೀತ ಜ್ವರ ಎಂಬುದಾಗಿ ಹೇಳ್ತಾರೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ, ಆ ರಾಜ್ಯದ ಪ್ರಸಿದ್ಧ ವಿದ್ವಾಂಸರು ಬಂದು ಪ್ರಯತ್ನ ಮಾಡಿದರೂ ಕೂಡ ಆ ಗುರುಗಳ ಮಗನ ಅಪಮೃತ್ಯುವನ್ನು ಅಂದರೆ ಆ ಜ್ವರವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ಒಬ್ಬ ಜ್ಯೋತಿಷಿ ಬಂದು ಹೇಳ್ತಾನೆ, ನಿಮ್ಮ ಮಗನ ಜ್ವರ ಪರಿಹಾರ ಆಗಬೇಕು ಅಂತ ಹೇಳಿದರೆ ನೀವು
ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಹೇಳಿದಂತಹ ದ್ವಾಸಪ್ತತಿ ಮಹಾಮಂತ್ರಗಳು 72 ಮಹಾಮಂತ್ರಗಳನ್ನು ನಿರಂತರವಾಗಿ ಜಪ ಮಾಡಬೇಕು, ಅದರಿಂದಾಗಿ ನಿಮ್ಮ ಮಗನ ರೋಗ ಪರಿಹಾರ ಆಗುತ್ತೆ ಎಂಬುದಾಗಿ ಒಂದು ಆಶಾದಾಯಕವಾದಂತಹ ಮಾತನ್ನು ಹೇಳ್ತಾರೆ. ಆವಾಗ ವೆಂಕಟರಾಮಾಚಾರ್ಯ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಒಂದು ಪರಿಹಾರ ಸಿಕ್ಕಿದೆ, ಪರಿಹಾರವನ್ನು ಅನುಷ್ಠಾನ ಮಾಡಲಿಕ್ಕೂ ಅವಕಾಶಗಳು ಜಾಸ್ತಿ ಇವೆ ಅಂತ. ಯಾಕೆಂದರೆ ದೊಡ್ಡ ವಿದ್ಯಾಪೀಠ ನಡೆಸ್ತಾ ಇದ್ದರು, 100 ಜನ ಶಿಷ್ಯರಿದ್ದರು. ಒಬ್ಬೊಬ್ಬರಿಗೆ ಒಂದು ಮಂತ್ರ ಜಪವನ್ನು ಅಂತ ಕೊಟ್ಟರೂ ಕೂಡ ಸುಲಭವಾಗಿ ಜಪ ಎಲ್ಲ ಮುಗಿದು ಹೋಗುತ್ತೆ, ನಮ್ಮ ಮಗನ ಅಪಮೃತ್ಯು ಪರಿಹಾರ ಆಗುತ್ತೆ ಅಂತ ತುಂಬ ಸಂತೋಷ ಪಡ್ತಾರೆ. ಮರುದಿನವೇ ಎಲ್ಲ ಶಿಷ್ಯರಿಗೆ ದರ್ಭೆ ದಕ್ಷಿಣೆ ಎಲ್ಲವನ್ನು ಕೂಡ ಕೊಟ್ಟು ಜಪ ಮಾಡಲಿಕ್ಕೆ ಹೇಳ್ತಾರೆ. ಒಬ್ಬೊಬ್ಬರಿಗೆ ವೇದವ್ಯಾಸ ಮಂತ್ರ, ಹಯಗ್ರೀವ ಮಂತ್ರ, ದತ್ತಾತ್ರೇಯ ಮಂತ್ರ, ಕಪಿಲ ಮಂತ್ರ, ಹೀಗೆ ಒಂದೊಂದು ಮಂತ್ರವನ್ನು ಕೊಡ್ತಾರೆ. ಕೊನೆಗೆ ನರಸಿಂಹ ಮಂತ್ರವನ್ನು ಕೊಡಲಿಕ್ಕೆ ಅಂತ ಬರ್ತಾರೆ. ಯಾರೂ ಕೂಡ ಮುಂದೆ ಬರೋದೇ ಇಲ್ಲ ಅಂತೆ. ಯಾಕೆ ಅಂತ ಹೇಳಿದರೆ ನರಸಿಂಹ ಮಂತ್ರ ಅದು ಅತ್ಯುಗ್ರವಾದಂತಹ ಮಂತ್ರ. ಸುಮ್ಮನೆ ಹೇಗೇಗೋ ಜಪ ಮಾಡಿದರೆ ಅದು ಜಪ ಮಾಡಿದವನಿಗೆ ತಿರುಗೇಟು ಕೊಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಜಪ ಮಾಡಲಿಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಆವಾಗ ಈ ಜಯತೀರ್ಥ ಗುರುಗಳೇ ನೀವು ಅನುಗ್ರಹ ಮಾಡಿ ನಾನು ಜಪವನ್ನು ಮಾಡ್ತೇನೆ ಎಂಬುದಾಗಿ ಅವರ ಕೈಯಿಂದಾಗಿ ಆ ದರ್ಭೆ ಮತ್ತು ದಕ್ಷಿಣೆಯನ್ನು ತೆಗೆದುಕೊಂಡು ಜಪವನ್ನು ಪ್ರಾರಂಭ ಮಾಡ್ತಾನೆ. ಉಳಿದವರು ಹೇಗೆ ಜಪ ಮಾಡ್ತಾ ಇದ್ರು ಅಂತ ಹೇಳಿದರೆ, ಪ್ರತಿನಿತ್ಯ ಬೆಳಗ್ಗೆ ಜಪ ಮಾಡೋದು, ಫಲಹಾರ ಮಾಡೋದು, ಮತ್ತೆ ಪಾಠ ಎಲ್ಲ ಆಗೋದು, ಮತ್ತೆ ಜಪ ಮಾಡೋದು, ಊಟ ಮಾಡೋದು, ಮತ್ತೆ ಮಧ್ಯಾಹ್ನ ವಿಶ್ರಾಂತಿ, ಮತ್ತೆ ಸಾಯಂಕಾಲ ಜಪ ಮಾಡುವುದು, ಮತ್ತೆ ಊಟ, ಮಲಗಿಕೊಳ್ಳೋದು. ಈ ರೀತಿಯಾಗಿ ತಮ್ಮ ಪ್ರತಿನಿತ್ಯದ ಆಟ ಊಟ ಪಾಠಗಳೊಂದಿಗೆ ಜಪ ಮಾಡ್ತಾ ಇದ್ರು ಪ್ರತಿಯೊಬ್ಬ ಶಿಷ್ಯರು ಕೂಡ. ಶ್ರದ್ಧೆಯಿಂದಲೇ ಮಾಡ್ತಾ ಇದ್ರು. ಆದರೆ ಈ ಜಯತೀರ್ಥರ ವಿಷ್ಣುತೀರ್ಥರ ಜಪ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ, 1 ವಾರಗಳ ಕಾಲ ಪ್ರತಿನಿತ್ಯ ಕೇವಲ ಒಂದೊಂದೇ ಉತ್ತತ್ತಿ, ದಿನಕ್ಕೆ ಒಂದು ಉತ್ತತ್ತಿಯನ್ನು ಸ್ವೀಕಾರ ಮಾಡಿ ಆ ತುಂಗಭದ್ರಾ ನದಿಯ ನಡುಬಂಡೆಯ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಅತ್ಯಂತ ಘೋರವಾಗಿ ಆ ನರಸಿಂಹ ಮಂತ್ರದ ಜಪವನ್ನು ಮಾಡ್ತಾರೆ, ತಮ್ಮ ಗುರುಗಳ ಮಗನ ಅಪಮೃತ್ಯು ಪರಿಹಾರ ಆಗಲಿ ಅಂತ. ಹೀಗೆ ಜಪ ಮಾಡ್ತಾರೆ. 1 ವಾರಗಳ ಕಾಲ ನಿರಂತರ ಜಪ ಮಾಡಿದಾಗ ಆ ಮಗನ ಅಪಮೃತ್ಯು ಪರಿಹಾರ ಆಗುತ್ತೆ. ಕೊನೆಗೆ ಅವನಿಗೆ ವಿಶಿಷ್ಟವಾದ ಸ್ವಪ್ನ ಬೀಳುತ್ತೆ. ಇಬ್ಬರು ಭಯಾನಕವಾದಂತಹ ಯಮದೂತರು ಅವನನ್ನು ಮೇಲಕ್ಕೆ ಕೈ ಹಿಡಿದು ಎಳೆದುಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆಯಿಂದ ಈ ಜಯತೀರ್ಥ ಬಂದು ಅವನ ಕಾಲನ್ನು ಹಿಡಿದುಕೊಂಡು ಕೆಳಗಡೆ ಎಳಿತಾ ಇರ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಆ ಬ್ರಾಹ್ಮಣ ಒಟವೇ ಗೆಲ್ತಾನೆ ಎಂಬಂತಹ ಒಂದು ಕನಸಿನ ವೃತ್ತಾಂತವನ್ನು ತಮ್ಮ ತಂದೆಗೆ ತಿಳಿಸ್ತಾನೆ. ಅರ್ಥಾತ್ ತನ್ನ ಪ್ರಾಣ ಜಯತೀರ್ಥರಿಂದಾಗಿ ಉಳಿತು ಎಂಬಂತಹ ವಿಚಾರವನ್ನು ತಿಳಿಸ್ತಾನೆ. ಆವಾಗ ಐ ಜಿ ವೆಂಕಟರಾಮಾಚಾರ್ಯರು ತುಂಬ ಸಂತೋಷ ಆಗುತ್ತೆ. ಸಂತೋಷ ಆದಾಗ ಅವರೇನು ಮಾಡ್ತಾರೆ, ಮರುದಿನ ತಮ್ಮ ಆ ಒಂದು ಊರಿನಲ್ಲಿ ಇದ್ದಂತಹ ಗೋಪಾಲಕೃಷ್ಣ ದೇವರಿಗೆ ಪಂಚಾಮೃತ ಅಭಿಷೇಕ ಅಂತ ವ್ಯವಸ್ಥೆ ಮಾಡಿರ್ತಾರೆ. ತಾವು ದೂರದಲ್ಲಿ ಕುಳಿತುಕೊಂಡು ಪಾಠ ಮಾಡ್ತಾ ಇರ್ತಾರೆ. ಜಯತೀರ್ಥ ಬೆಳಗ್ಗೆ ಸ್ವಲ್ಪ ನಿಧಾನವಾಗಿ ಹೇಳ್ತಾನೆ. ನಿಧಾನವಾಗಿ ಸ್ನಾನಾದಿಗಳನ್ನೆಲ್ಲವನ್ನು ಕೂಡ ಮುಗಿಸಿಕೊಂಡು ಬಂದು ಆ ದೇವಸ್ಥಾನಕ್ಕೆ ಬಂದು ತನ್ನ ಜಪವನ್ನು ಸಮರ್ಪಣೆ ಮಾಡ್ತಾನೆ. ಸಮರ್ಪಣೆ ಮಾಡಿ ನೋಡ್ತಾನೆ, ತುಂಬ ಭಯಾನಕವಾದಂತಹ ಹಸಿವು. ಇದೇ ರೀತಿಯಾಗಿ ಬೇಸಿಗೆಯ ಕಾಲ, 1 ವಾರಗಳ ಕಾಲ ಭೀಕರದ ಹಸಿವಾಗಿರುತ್ತೆ. ಅದಕ್ಕೆ ಜಯತೀರ್ಥ ಆ ಕಡೆ ಈ ಕಡೆ ನೋಡ್ತಾನೆ. ಮುಂದ್ಗಡೆನೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅನೇಕ ಹಣ್ಣುಗಳು, ಗೋಡಂಬಿ, ದ್ರಾಕ್ಷಿ ಎಲ್ಲ ಪಂಚಾಮೃತದ ಸಾಮಗ್ರಿಗಳನ್ನು ಮುಂದೆ ಇಟ್ಟಿದ್ದಾರೆ. ಸುತ್ತಮುತ್ತ ನೋಡ್ತಾನೆ, ಯಾರೂ ಇಲ್ಲ. ಆ ಹಸಿವೆಯ ಬೇಗೆಯಿಂದಾಗಿ ಬಳಲಿದಂತಹ ಜಯತೀರ್ಥ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಆ ಕೈಯಲ್ಲಿ ತುಳಸಿ ದಳವನ್ನು ಹಿಡಿದುಕೊಂಡು ಇಲ್ಲಿ ಇಟ್ಟಿರುವಂತಹ ಎಲ್ಲ ಪದಾರ್ಥಗಳನ್ನು ಕೂಡ ತಮ್ಮ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಮಾನಸಿಕವಾದಂತಹ ಅಭಿಷೇಕವನ್ನು ಕೂಡ ಮಾಡಿ ತಾವೇನು ಮಾಡ್ತಾರೆ, ಆ ಎಲ್ಲ ಪಂಚಾಮೃತ ಪದಾರ್ಥಗಳನ್ನು ತಾವೇ ಕುಡಿದು ಬಿಡುತ್ತಾರೆ. ಕುಡಿದು ವಿಶ್ರಾಂತಿ ಪಡೀಲಿಕ್ಕೆ ತಮ್ಮ ಕೊಠಡಿಗೆ ಹೋಗ್ತಾರೆ. ಈ ಎಲ್ಲ ದೃಶ್ಯವನ್ನು ಕೂಡ ವಿಶೇಷವಾಗಿ ಅವರ ಶಿಷ್ಯರು, ಅಂದರೆ ಐ ಜಿ ವೆಂಕಟರಾಮಾಚಾರ್ಯ ಶಿಷ್ಯರು, ಜಯತೀರ್ಥನ ಸಹಪಾಠಿಗಳು ನೋಡ್ತಾರೆ. ವಾಸ್ತವಿಕವಾಗಿ ಜಯತೀರ್ಥನನ್ನು ಕೊಂಡರೆ ಮೊದಲಿಂದಲೂ ಕೂಡ ಎಲ್ಲರಿಗೂ ಏನೋ ಒಂಥರ ಬೇಸರದ ಸಂಗತಿ. ಅಂದರೆ ಯಾವಾಗಲೂ ಕೂಡ ಗುರುಗಳಿಗೆ ಜಯತೀರ್ಥನ ಮೇಲೇ ವಿಶೇಷವಾದಂಥ ಪ್ರೀತಿ, ಅವನಂದರೆ ಭಾರಿ ಭಾರಿ ಅಂತ ಹೊಗಳ್ತಾ ಇರ್ತಾರೆ ಅಂತ ಅವನ ಮೇಲೆ ಒಂಥರ ಅಸೂಯೆ ಇತ್ತು. ಇದು ಒಳ್ಳೆಯ ಸಂದರ್ಭ ಸಿಕ್ಕಿದೆ ಜಯತೀರ್ಥನನ್ನು ಇಲ್ಲಿಂದ ಹೊರಗಡೆ ಓಡಿಸಲಿಕ್ಕೆ ಅಂತ ಎಲ್ಲ ಶಿಷ್ಯರು ಕೂಡ ಬಂದು ಗುರುಗಳ ಹತ್ತಿರ ಕಂಪ್ಲೇಂಟ್ ಮಾಡ್ತಾರಂತೆ. ಆಚಾರ್ಯರೇ, ನಿಮ್ಮ ಪ್ರೀತಿಯ ಶಿಷ್ಯ ಅಂತ ಹೇಳ್ತಾ ಇದ್ರಿ ಜಯತೀರ್ಥ, ಆದರೆ ಆ ನಿಮ್ಮ ಪ್ರೀತಿಯ ಶಿಷ್ಯ ಇವತ್ತು ತಾನೇನು ಮಾಡಿದ್ದಾನೆ ಅಂತ ಹೇಳಿದರೆ ಎಲ್ಲ ಪಂಚಾಮೃತದ ಸಾಮಾನುಗಳನ್ನು ಕೂಡ
ತಾನೇ ತಿಂದು ಬಿಟ್ಟಿದ್ದಾನೆ, ಕುಡಿದು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಆವಾಗ ಐ ಜಿ ವೆಂಕಟರಾಮಾಚಾರ್ಯ ಹೇಳ್ತಾರೆ, ಇಲ್ಲಪ್ಪ, ಇವತ್ತು ಪರಮಾತ್ಮನಿಗೆ ನಿಜವಾದಂತಹ ಪಂಚಾಮೃತಾಭಿಷೇಕ ಆಗಿದೆ ಅಂತ. ಶಿಷ್ಯರಿಗೆ ತುಂಬ ಸಿಟ್ಟು ಬರುತ್ತೆ. ನಾವೇನು ಹೇಳಿದ್ರು ಕೂಡ ನೀವು ಇದೇ ರೀತಿಯಾಗಿ ಹೇಳ್ತೀರಿ ಅಂತ ಹೇಳ್ತಾರೆ. ಹಾಗಲ್ಲ, ಇವತ್ತು ನಿಮಗೆ ಆ ಜಯತೀರ್ಥನ ಮಹತ್ವ ಏನು ಅಂತ ತಿಳಿಸ್ತೇನೆ ಅಂತ ಹೇಳ್ತಾರೆ. ಸರಿ, ಎಲ್ಲ ಆಯಿತು. ನೈವೇದ್ಯ, ಮಹಾಮಂಗಳಾರತಿಯ ಸಂದರ್ಭ. ಆ ಮಹಾಮಂಗಳಾರತಿಯ ಸಂದರ್ಭದಲ್ಲಿ ವ್ಯಾಸತತ್ವ ಯಾವ ಐ ಜಿ ವೆಂಕಟರಾಮಾಚಾರ್ಯರು ಇವರೇ ಮುಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ವ್ಯಾಸತಜ್ಞರು ಅಂತ ಖ್ಯಾತರಾದರು. ಆ ಐ ಜಿ ವೆಂಕಟರಾಮಾಚಾರ್ಯರು ತಾವೇನು ಮಾಡ್ತಾರೆ, ಮಂಗಳಾರತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ಷಣ ಹಾಲಿನ ಪಾತ್ರೆಯನ್ನು ಆ ಗೋಪಾಲಕೃಷ್ಣ ದೇವರ ಮುಖದ ಹತ್ತಿರ ಹಿಡಿದು ಆಪ್ಯ ಸ್ವಸಮೇ ಏತುತೆ ವಿಶ್ವತ ಸೋಮವೃಷ್ಣ್ಯಂ ಭವಾವಾಜಸ್ಯ ಸಂಗಥೆ ಎಂಬುದಾಗಿ ಪಂಚಾಮೃತದಲ್ಲಿ ಹೇಳುವಂತಹ ಹಾಲಿನ ಸೂಕ್ತವನ್ನು ಹೇಳಿದರೆ ಜಡವಾದಂತಹ ಆ ಪ್ರತಿಮೆಯ ಬಾಯಿಯಿಂದಾಗಿ ಹಾಲು ಹಾಲಾಗಿ ಹೊರಗಡೆ ಬಂತು, ಮೊಸರು ಮೊಸರಾಗಿ ಬಂತು, ತುಪ್ಪ ತುಪ್ಪವಾಗಿ ಬಂತು. ಹೀಗೆ ಜಯತೀರ್ಥ ಯಾವ ಯಾವ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಕುಡಿದಿದ್ದನೋ ಆ ಎಲ್ಲ ಪದಾರ್ಥಗಳು ಕೂಡ ಆ ಜಡವಾದಂತಹ ಪ್ರತಿಮೆಯ ಬಾಯಿಯಿಂದಾಗಿ ಪ್ರತ್ಯೇಕವಾಗಿ ಹೊರಗಡೆ ಬಂತು ಎಂಬುದಾಗಿ ನಾವು ವಿಷ್ಣುತೀರ್ಥರ ಚರಿತ್ರೆಯಲ್ಲಿ ಕಾಣ್ತೇವೆ. ಆವಾಗ ಐ ಜಿ ವೆಂಕಟರಾಮಾಚಾರ್ಯ ಹೇಳ್ತಾರೆ, ನೀವು ಅಂದುಕೊಂಡಂತೆ ಈ ಜಯತೀರ್ಥ ನಿಮ್ಮಂತೆ ಸಾಮಾನ್ಯ ಮನುಷ್ಯನಲ್ಲ, ದೇವಾಂಶ ಸಂಭೂತನಾದಂತಹ ಮಹಾ ತಪಸ್ವಿಯಾದಂತಹ ವ್ಯಕ್ತಿ. ಹಾಗಾಗಿ ಅವನ ಮೇಲೆ ನೀವು ಅಸೂಯೆ ಪಡೆಯುವುದನ್ನು ನಿಲ್ಲಿಸಿಕೊಂಡು ಅವನ ಜೊತೆಗೆ ಸ್ನೇಹವನ್ನು ಮಾಡಿ ಅವನು ನಿಮಗೆ ಸ್ನೇಹಿತನಾಗಿ ಸಿಕ್ಕಿರುವುದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಭಾಗ್ಯ ಎಂಬುದಾಗಿ ಹೇಳ್ತಾರೆ. ಇದರಿಂದಾಗಿ ನಮಗೆ ಗೊತ್ತಾಗುವಂತಹ ಅಂಶ, ವಿಷ್ಣುತೀರ್ಥರು ಯಾವ ರೀತಿಯಾಗಿ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯಲ್ಲಿ ಸಿದ್ಧಹಸ್ತರಾದವರು ಅಂತ. ಯಾಕೆಂದರೆ ಇದನ್ನು ಅವರು ತೋರಿಸಿದ್ದು ತಮ್ಮ ಬಾಲ್ಯಾವಸ್ಥೆಯಲ್ಲಿ, ಚಿಕ್ಕ ವಯಸ್ಸಿನಲ್ಲಿ. ಆ ಚಿಕ್ಕ ವಯಸ್ಸಿನಲ್ಲೇನೆ ಈ ರೀತಿಯಾಗಿ ಅಪರಿಮಿತವಾದಂತಹ ಆ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿ ಕುಡಿದರೆ ಜಡವಾದಂತಹ ಪ್ರತಿಮೆಯಿಂದಾಗಿ ಅದು ಹೊರಗೆ ಬರಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂತಹ ಉಪಾಸನೆ, ಅಷ್ಟು ಮಾತ್ರ ಅಲ್ಲ, ಯಾವ ರೀತಿಯಾದಂತಹ ಅನುಗ್ರಹವನ್ನು ಪರಮಾತ್ಮ ಅವರ ಮೇಲೆ ಮಾಡಿದ್ದ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಈ ರೀತಿಯಾಗಿ ವಿಶೇಷವಾದಂತಹ ಮಹಿಮೆಗಳನ್ನು ತಾವು ಬ್ರಹ್ಮಚರ್ಯಾಶ್ರಮದಲ್ಲೇ ತೋರಿಸ್ತಾರೆ. ಮುಂದೆ ಮದುವೆಯಾಗುತ್ತೆ, ಮದುವೆಯಾಗಿ ಒಳ್ಳೆಯ ಹೆಂಡತಿ, ಬೇಕಾದಷ್ಟು ಆಸ್ತಿ ಪಾಸ್ತಿ, ಸುಂದರವಾದಂತಹ ಮಗ, ಯಾವುದಕ್ಕೂ ಕಡಿಮೆ ಇಲ್ಲದಂತಹ ವೈಭೋಗದ ಉತ್ತುಂಗದ ಜೀವನ. ಈ ಸಂದರ್ಭದಲ್ಲಿ ಒಂದು ದಿವಸ ಮಲಗಿರಬೇಕಾದ್ರೆ ಮಧ್ಯಾಹ್ನ ಮಂಚದ ಮೇಲೆ ಹೆಂಡತಿ ಕಾಲು ಒತ್ತಾ ಇರ್ತಾಳೆ, ಮಗ ಆಟ ಆಡ್ತಾ ಇರ್ತಾನೆ, ತಾಂಬೂಲ ತಿಂತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ದಾಸಪ್ಪ ಪುರಂದರದಾಸರ ಒಂದು ಹಾಡನ್ನು, ಪದ್ಯವನ್ನು, ವೈರಾಗ್ಯವನ್ನು ತಿಳಿಸುವಂತಹ ಪದ್ಯವನ್ನು ಅವರ ಮನೆ ಮುಂದೆ ಹಾಡಿಕೊಂಡು ಹೋಗ್ತಾನೆ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನಗಿರಿಯ ನಿತ್ತಿದ ಗೋವಿಂದ ನಮ ರಕ್ಷಿಸೈ. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ, ಅರ್ಥ ಯಾರಿಗೆ ಪುತ್ರರಾರಿಗೆ, ಮಿತ್ರ ಬಾಂಧವರಾರಿಗೆ, ಕರ್ತೃಯಮನರು ಎಳೆದು ಒಯ್ಯುವಾಗ ಅರ್ಥ ಪುತ್ರರು ಕಾಯುವರೇ ಎಂಬುದಾಗಿ ಅನೇಕ ಪದ್ಯಗಳುಳ್ಳಂತಹ ಒಂದು ಪುರಂದರದಾಸರ ಕೃತಿಯನ್ನು ಹಾಡ್ತಾ ಹೋಗ್ತಾನೆ. ಒಂದೊಂದು ಲೈನ್, ಒಂದೊಂದು ಪದವು ಕೂಡ ವಿಷ್ಣುತೀರ್ಥರಿಗೋಸ್ಕರನೇ ಪುರಂದರದಾಸರು ರಚನೆ ಮಾಡಿ ಹೇಳಿದ ಹಾಗೆ ಇತ್ತು ಅಂತ. ಯಾಕೆಂದರೆ ಆ ದಾಸರು ಯಾವ ಯಾವ ಪದವನ್ನು ಹೇಳ್ತಾ ಇದ್ರು ಅದೇ ಸಂದರ್ಭ ವಿಷ್ಣುತೀರ್ಥರು ಈಗ ಮಾಡ್ತಾ ಇದ್ರು. ಮಂಚದ ಮೇಲೆ ಮಲಗಿದ್ರು, ಮಡದಿ ಕಾಲು ಒತ್ತಾ ಇದ್ಲು, ಸುತ್ತಲೂ ಕೂಡ ನಿಲುವು ಗನ್ನಡಿ, ಸಂಚಿತಾರ್ಥ ದ್ರವ್ಯ, ಬಾಯಲ್ಲಿ ತಾಂಬೂಲ, ಹೀಗೆ ಪ್ರತಿಯೊಂದು ಕೂಡ ಅವರಿಗೆ ಚಾಟಿ ಏಟು ಕೊಟ್ಟಂತೆ ಇತ್ತು. ತಕ್ಷಣದಲ್ಲಿ ವಿಷ್ಣುತೀರ್ಥರು ಮೈಯನ್ನು ಜಾಡಿಸಿ ಮನೆಯಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಎಲ್ಲದರ ಮೇಲೂ ಕೂಡ ವಿರಕ್ತಿಯನ್ನು ತಾಳ್ತಾರೆ. ಹೇಗೆ ಇದರ ಅರ್ಥ, ವಿಷ್ಣುತೀರ್ಥರಿಗೆ ಇದಕ್ಕಿಂತ ಮುಂಚೆ ವೈರಾಗ್ಯ ಇದ್ದಿಲ್ಲ, ಈಗ ವೈರಾಗ್ಯ ಬಂತು ಅಂತ ಅರ್ಥ ಅಲ್ಲ. ಒಳಗಡೆ ವೈರಾಗ್ಯ ಮಡುಗಟ್ಟಿ ಕುಳಿತಿತ್ತು, ಅದು ಹೊರಗಡೆ ಬರಲಿಕ್ಕೆ ಏನೋ ಒಂದು ಸಾಧನ ಬೇಕಿತ್ತು ಅಷ್ಟೇ. ಹೇಗೆ ಜಯತೀರ್ಥರಿಗೆ ಅಕ್ಷೋಭ್ಯ ತೀರ್ಥರು ಕೇಳಿದಂತೆ ಕಿಂಪಶು ಪೂರ್ವದೇಹ ಎಂಬಂತಹ ಒಂದು ಮಾತು ಅವರ ಇಡೀ ಜೀವನವನ್ನೇ ಬದಲಾಯಿಸಿ ಶ್ರೀಮನ್ಯಾಯ ಸುಧಾದಂತಹ ಉದ್ಗ್ರಂಥವನ್ನು ಕೊಡಲಿಕ್ಕೆ ಕಾರಣ ಆಯಿತು. ಹಾಗೆ ಇಲ್ಲಿ ಆ ದಾಸಯ್ಯನ ಮಂಚಬಾರದು ಮಡದಿ ಬಾರಳು ಎಂಬಂತಹ ಒಂದು ಪದ್ಯ ವಿಷ್ಣುತೀರ್ಥರ ಇಡೀ ಜೀವನವನ್ನೇ ಬದಲಾಯಿಸಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಅವಧೂತ ಶಿರೋಮಣಿಗಳಾಗಿ
ಇಡೀ ನಮ್ಮ ಮಾಧ್ವ ಪ್ರಪಂಚಕ್ಕೆ, ವಾಂಗ್ಮಯಕ್ಕೆ ಭಾಗವತ ಸಾರೋದ್ಧಾರ ಮುಂತಾದಂತಹ ಬಿಂಬರೂಪಿ ಪರಮಾತ್ಮನ ಉಪಾಸನೆಯನ್ನು ಕ್ರಮವನ್ನು ತಿಳಿಸುವಂಥ ವಿಶಿಷ್ಟ ಗ್ರಂಥಗಳನ್ನು 108 ಬಾರಿ ಸುಧಾಮಂಗಳ ಮಾಡಿದಂತಹ ವಿಷ್ಣುತೀರ್ಥರನ್ನು ನಮಗೆ ಕೊಡಲಿಕ್ಕೆ ಕಾರಣವಾಗಿದ್ದು ಈ ಮಂಚಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಎಂಬಂತಹ ಪುರಂದರದಾಸರ ಕೃತಿ. ಅದನ್ನು ಕೇಳ್ತಾರೆ. ಕೇಳಿದ ತಕ್ಷಣ ಮನೆಯಿಂದ ಹೊರಗಡೆ ಬರ್ತಾರೆ. ಹೆಂಡತಿ ಮಕ್ಕಳನ್ನು ಕರೆದುಕೊಂಡೇ ಬರ್ತಾರೆ ಹೊರಗಡೆ. ಹೆಂಡತಿಗೆ ಹೇಳ್ತಾರೆ, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಇದೆ, ನೋಡಿಕೊಂಡು ಇರೋ ಹಾಗಿದ್ರೆ ಇಲ್ಲೇ ಇರಬಹುದು, ಇಲ್ಲದೇ ಹೋದರೆ ನನ್ನದೊಟ್ಟಿಗೆ ಕಾಡಿಗೆ ಬರಬಹುದು ವಾನಪ್ರಸ್ಥ ಧರ್ಮಕ್ಕೆ ಅಂತ. ಆ ಹೆಂಡತಿಯಾದರೂ ಕೂಡ ಒಂದೇ ಒಂದು ಮಾತು ಆಚೆ ಈಚೆ ಅಂತ ಅನ್ನೋದಿಲ್ಲ, ಏನು ಎತ್ತಕ್ಕೆ ಅಂತ ಕೇಳೋದಿಲ್ಲ. ಇಬ್ಬರದು ತುಂಬು ತಾರುಣ್ಯದ ವಯಸ್ಸು, 23-24 ವರ್ಷದ ತುಂಬು ತಾರುಣ್ಯ, ನವ ಯೌವನ. ಆ ಸಂದರ್ಭದಲ್ಲಿ ಹಸಿಗೂಸಿನೊಂದಿಗೆ ಎಲ್ಲವನ್ನು ಕೂಡ ಬಿಟ್ಟು ಇದ್ದ ತಮ್ಮ ಸಮಸ್ತ ಆಸ್ತಿಯನ್ನು ಕೂಡ 3 ಬಾರಿ ಸರ್ವಸ್ವದಾನ ಮಾಡ್ತಾರೆ ಅಂತ ವಿಷ್ಣುತೀರ್ಥರು. ಅಂದರೆ ಅವರ ಆಸ್ತಿಯ ಪ್ರಮಾಣ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ, 1 ಬಾರಿ ದಾನ ಮಾಡಲಿಕ್ಕೆ ಹೊರಟ್ರೆ ಅದನ್ನು ತೆಗೆದುಕೊಳ್ಳಿಕ್ಕೆ ಬ್ರಾಹ್ಮಣರು ಸಾಕಾಗಲಿಲ್ಲ ಅಂತೆ. ಕೊನೆಗೆ ತಾವು ಕಾಡಿನಲ್ಲಿ ಇದ್ದಾಗ, ಮುನವಳ್ಳಿಯಲ್ಲಿ ಇದ್ದಾಗ ಮತ್ತೆ 2 ಬಾರಿ ತಮ್ಮ ಮನೆಗೆ ಬಂದು ತಮ್ಮ ಸಮಗ್ರ ಆಸ್ತಿಯನ್ನು ದಾನ ಮಾಡಿ ಹೋಗ್ತಾರೆ ಎಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಹೀಗೆ ಕೇವಲ ಒಂದೇ ಒಂದು ಆ ದಾಸರ ಪದ್ಯಕ್ಕೆ ಇಡೀ ವಿಷ್ಣು ತೀರ್ಥರ ಜೀವನವೇನೇ ಬದಲಾಗಿ ವೈರಾಗ್ಯದ ಮಾತನ್ನು, ಹಾದಿಯನ್ನು ಹಿಡಿತಾರೆ. ಹೀಗೆ ಹಿಡಿದಂತಹ ಯಾವ ಜಯತೀರ್ಥಾಚಾರ್ಯರು ವಿಶೇಷವಾಗಿ ಅನೇಕ ಲೋಕೋಚಿತವಾದಂತಹ ಕರ್ಮಗಳನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಯಾವ ಮುನವಳ್ಳಿ ಎಂಬಂತಹ ಒಂದು ಗ್ರಾಮ, ಮಲಪ್ರಭಾ ನದಿ ತೀರ, ಆ ಒಂದು ಸ್ಥಳದಲ್ಲಿ ಇದ್ದುಕೊಂಡು ವಿಶೇಷವಾಗಿ ವಾನಪ್ರಸ್ಥ ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆ ವಾನಪ್ರಸ್ಥ ಧರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಅನೇಕ ವ್ರತಗಳನ್ನು ಮಾಡ್ತಾರೆ. ಆ ವ್ರತಗಳು ಯಾವುದು ಎಂಬುದಾಗಿ ನೋಡಿದಾಗ ಮೊದಲನೇದಾಗಿ ಅಸಿಧಾರಾ ವ್ರತ ಎಂಬುದಾಗಿ. ಅಸಿಧಾರಾ ವ್ರತ ಎಂಬಂತಹ ವ್ರತದ ನಿಯಮ ಏನು ಅಂತ ಹೇಳಿದರೆ, ಗಂಡ ಹೆಂಡತಿ ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿಯೇ ಮಲಗಿಕೊಳ್ಳಬೇಕು. ಅಕ್ಕಪಕ್ಕದಲ್ಲಿಯೇ ಮಲಗಿಕೊಳ್ಳಬೇಕು. ಆದರೂ ಕೂಡ ಮನೋವಿಕಾರತೆ ಬಂದರೆ, ಭೋಗ ಮಾಡುವಂತಹ ಮನಸ್ಸಿನಲ್ಲಿ ವಿಕಾರತೆ ಬಂದರೆ ತಕ್ಷಣದಲ್ಲಿಯೇ ಮಧ್ಯದಲ್ಲಿ ಇದ್ದಂತಹ ಖಡ್ಗವನ್ನು ಇಟ್ಟುಕೊಂಡು ಆ ಖಡ್ಗದಿಂದಾಗಿ ಶಿರಚ್ಛೇದ ಮಾಡಿಕೊಳ್ಳುವಂತಹ ಅತ್ಯಂತ ಕಲಿಯುಗದಲ್ಲಿ ಅತ್ಯಂತ ಕಠೋರವಾದಂತಹ ವ್ರತ ಅದು ಅಸಿಧಾರ ಎಂಬಂತಹ ವ್ರತ. ಅಸಿ ಅಂದರೆ ಖಡ್ಗ, ಕತ್ತಿ ಅಂತ. ಅಂತಹ ಅಸಿಧಾರಾ ವ್ರತವನ್ನು ನಿರಂತರವಾಗಿ ಆ ಮುನವಳ್ಳಿಯಲ್ಲಿ 12 ವರ್ಷಗಳ ಕಾಲ ದೀರ್ಘವಾದಂತಹ ಈ ಒಂದು ಅಸಿಧಾರಾ ವ್ರತವನ್ನು ಮಾಡಿ ತಮಗೆ ಇದ್ದಂತಹ ಮನೋನಿಗ್ರಹ ಎಷ್ಟು ಎಂಬುದಾಗಿ ತೋರಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವ್ರತವನ್ನು ಮಾಡ್ತಾರೆ, ಕಾಷ್ಠಮೌನ ವ್ರತ ಎಂಬುದಾಗಿ. ನಾವು ಇವತ್ತು ಕೇಳಿರ್ತೇವೆ ಕಾಷ್ಠಮೌನ ವ್ರತ 48 ದಿವಸಗಳ ಕಾಲ ಮಾಡಿದರು, ಹಾಗೆ ಹೀಗೆ ಅಂತ ಕೇಳ್ತೇವೆ. ವಿಷ್ಣುತೀರ್ಥರು ಕೂಡ ಕಾಷ್ಠಮೌನ ವ್ರತವನ್ನು ಮಾಡಿದರು. ಆದರೆ ವಿಷ್ಣುತೀರ್ಥರು ಮಾಡಿದ್ದು ಇಷ್ಟು ದಿವಸ, 10 ದಿವಸ, 20 ದಿವಸ, 48 ದಿವಸ ಅಂತ ಅಲ್ಲ. ಯಾವತ್ತು ಅವರು ವಿರಕ್ತಿಯಿಂದಾಗಿ ಮನೆ ಬಿಟ್ಟು ಕಾಡಿಗೆ ಬಂದರೋ ಅಂದಿನಿಂದಾಗಿ ನಿರಂತರವಾಗಿ ಅವರು ಇದ್ದಿದ್ದೇ ಕಾಷ್ಠಮೌನ ವ್ರತ ಅಂತೆ. ಯಾವತ್ತೂ ಕೂಡ ಆ ಪಾಠ ಪ್ರವಚನ ಎರಡನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಅದು ಬೇಕು, ಇದು ಬೇಕು, ಇದು ಬೇಡ, ಅದು ಬೇಡ ಎಂಬುದಾಗಿ ಲೌಕಿಕವಾದಂತಹ ವಿಚಾರಗಳಿಗೆ ಅವರು ಬಾಯನ್ನೇ ತೆಗೆಯಲಿಲ್ಲ. ನಿರಂತರವಾಗಿ ಅವರೇ ಮಾಡ್ತಾ ಇದ್ದರು. ಯಾವ ಒಂದು ಕಾಷ್ಠಮೌನ, ಕಟ್ಟಿಗೆ ಹೇಗೆ ಮೌನವಾಗಿರುತ್ತೋ ಆ ರೀತಿಯಾಗಿ ಅಂತರ್ಮುಖಿಗಳಾಗಿ ನಿರಂತರವಾಗಿ ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದರು. ಹೀಗೆ ವಿಷ್ಣುತೀರ್ಥರು ಅನೇಕ ಮಹಿಮೆಗಳನ್ನು ತೋರಿಸ್ತಾರೆ. ಮುಂದೆ ಆ ಜಯತೀರ್ಥಾಚಾರ್ಯರು ಅನೇಕ ವರ್ಷಗಳ ಕಾಲ ಕಾಡಿನಲ್ಲಿಯೇ ಇದ್ದ ಕಾರಣ ಅವರಿಗೆ ಅರಣ್ಯಕಾಚಾರ್ಯರು ಎಂಬುದಾಗಿ ಪ್ರಖ್ಯಾತಿ ಬರುತ್ತೆ. ಅಡವಿ ಆಚಾರ್ಯರು, ಅರಣ್ಯಕಾಚಾರ್ಯರು ಎಂಬುದಾಗಿ ಅವರಿಗೆ ಪ್ರಖ್ಯಾತಿ ಬರುತ್ತೆ. ಇವತ್ತಿಗೂ ಕೂಡ ಅನೇಕ ಜನ ಅವರನ್ನು ಅಡವಿ ಸ್ವಾಮಿಗಳೆಂಬುದಾಗಿಯೇ ಕರೀತಾರೆ. ಅದಕ್ಕೆ ಕಾರಣ ಅವರು ಸಿಟಿಯಲ್ಲಿ ಇರಲಿಲ್ಲ, ಹಳ್ಳಿಯಲ್ಲಿ ಇರಲಿಲ್ಲ, ಹೊರತು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಆ ಭಯಾನಕವಾದಂತಹ ಅರಣ್ಯದಲ್ಲಿ ವಾಸವಾಗಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಂತಹ ದೊಡ್ಡ ಜ್ಞಾನಿಗಳು ಅದು ವಿಷ್ಣುತೀರ್ಥರು. ಹೀಗೆ ಅನೇಕ ಮಹಿಮೆಗಳನ್ನು ತೋರಿ ಕೊನೆಗೆ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ವಿಷ್ಣುತೀರ್ಥರು ಎಂಬುದಾಗಿ ಪ್ರಖ್ಯಾತರಾಗ್ತಾರೆ. ವಿಷ್ಣುತೀರ್ಥರು ಅಂತ ಪ್ರಖ್ಯಾತರಾಗ್ತಾರೆ. ಅನೇಕ ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜನಿ, ವಿಶೇಷವಾಗಿ
ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ರಸರಂಜನಿ ಎಂಬಂತಹ ಅದ್ಭುತವಾದಂತಹ ವ್ಯಾಖ್ಯಾನ, ಅದೇ ರೀತಿಯಾಗಿ ಯಾವ ತತ್ವಪ್ರಕಾಶಿಕ ಗ್ರಂಥಕ್ಕೆ ಒಂದು ರಸರಂಜನಿ ಎಂಬಂತಹ ವ್ಯಾಖ್ಯಾನ, ಹೀಗೆ ಅನೇಕ ಗ್ರಂಥಗಳು, ರಮಾಸ್ತೋತ್ರ ಎಂಬಂತಹ ಒಂದು ಅನೇಕ ಸ್ತೋತ್ರಗಳು, ಅದೇ ರೀತಿಯಾಗಿ ಕೃಷ್ಣಾಷ್ಟಕ ಎಂಬಂತಹ ಸ್ತೋತ್ರ. ಅಂದರೆ ಅಂತ್ಯಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ನಮಗೆ ಬರಲಿ ಅಂತ. ಅದರಲ್ಲಿ ಅವರು ಹೇಳ್ತಾರೆ, ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾಂ ಉಪಯಿತು ಅಂತ. ಪರಮಾತ್ಮ ನನ್ನ ಮರಣಕಾಲ ಹತ್ತಿರ ಬಂದಾಗ ನಿನ್ನ ನಾಮಸ್ಮರಣೆ ಎಂಬುದು ನನ್ನ ನಾಲಿಗೆಯ ತುದಿಯಲ್ಲಿರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ದಿವ್ಯ ಸ್ತೋತ್ರ. ಹೀಗೆ ಅನೇಕ ಮಹಿಮೆಗಳನ್ನು ತೋರಿಸ್ತಾರೆ. ಅದರಲ್ಲಿ ಒಂದು ಪ್ರಧಾನವಾದದ್ದು, ವಿಷ್ಣು ತೀರ್ಥರು ಅವರಿಗೆ ತಮ್ಮ ಜೀವನದ ಕೊನೆಯ ಹಂತದಲ್ಲಿ, ಅಂದರೆ ಅವರು ಬದುಕಿದ್ದು ಕೇವಲ 50 ವರ್ಷಗಳ ಕಾಲ ಮಾತ್ರ, ಅದರಲ್ಲಿಯೇ 4 ವರ್ಣ ತಮ್ಮ ಆಶ್ರಮಗಳನ್ನು ಪರಿಪಾಲನೆ ಮಾಡ್ತಾರೆ. ಅದರಲ್ಲಿ ಇವತ್ತು ನಾವು ಮಾದನೂರು ಕ್ಷೇತ್ರವನ್ನು, ಅಂದರೆ ಅವರ ಮೂಲ ವೃಂದಾವನ ಇರುವಂತಹ ಸ್ಥಳವನ್ನು ದಕ್ಷಿಣ ಬದರಿ ಎಂಬುದಾಗಿ ಕರಿತೇವೆ. ಯಾಕೆ ಆ ರೀತಿಯಾದಂತಹ ಹೆಸರು ಆ ಕ್ಷೇತ್ರಕ್ಕೆ ಬಂತು ಅಂತ ಹೇಳಿದರೆ, ವಿಷ್ಣು ತೀರ್ಥರಿಗೆ ಒಮ್ಮೆ ಆಸೆ ಆಗುತ್ತೆ. ಅವರು ನಿರಂತರವಾಗಿ ನಾವು ಅವರ ಚರಿತ್ರೆಯಲ್ಲಿ ಕೇಳುವಂತೆ ಪ್ರತಿನಿತ್ಯ 16 ಸರ್ಗ ಸುಮಧ್ವಿಜಯವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡ್ತಾ ಇದ್ರು. ಅದರಲ್ಲಿ ಆಚಾರ್ಯರೇ ಹೇಳುವಂತೆ ನೇದೃಶಂ ಸ್ಥಳಮಲಂ ಶಮಲಗ್ರಹಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ಎಂಬುದಾಗಿ, ಬದರಿ ಕ್ಷೇತ್ರಕ್ಕೆ ಸಮಾನವಾದಂತಹ ಇನ್ನೊಂದು ಕ್ಷೇತ್ರ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ರು. ಇದನ್ನು ಕೇಳಿ ಕೇಳಿ ವಿಷ್ಣು ತೀರ್ಥರಿಗೆ ಆಸೆಯಾಗುತ್ತೆ ಅಂತೆ. ಏನಂತ, ನಾವು ಕೂಡ ಜೀವನದಲ್ಲಿ ಒಂದು ಬಾರಿ ಆ ಬದರಿ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡಬೇಕು ಅಂತ. ಸರಿ ಅಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತಮ್ಮ ಅನೇಕ ಜನ ಶಿಷ್ಯರೊಂದಿಗೆ ಬದರಿ ಯಾತ್ರೆಗೆ ಹೋಗಲಿಕ್ಕೆ ಅಂತ ರೆಡಿ ಆಗ್ತಾರೆ. ರೆಡಿಯಾಗಿ ಅವತ್ತು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ದೂರ ಹೋಗ್ತಾರೆ. ಸ್ವಲ್ಪ ದೂರ ಹೋದಾಗ ಟೀಕಾಕೃತ್ಪಾದರು ಜಯತೀರ್ಥರು ಸರ್ಪರೂಪದಿಂದಾಗಿ ಅಡ್ಡ ಬಂದು ಹೋಗಬೇಡ ಅಂತ ಸೂಚನೆ ಕೊಡ್ತಾರೆ. ಇವತ್ತಿನ ದಿನ ಸರಿ ಇರಲಿಕ್ಕಿಲ್ಲ ಅಂತ ಸ್ವಲ್ಪ ದಿನ ಬಿಟ್ಟು ಮತ್ತೆ ಹೋಗ್ತಾರೆ. ಮತ್ತೆ ಅದೇ ರೀತಿಯಾಗುತ್ತೆ. ಮತ್ತೆ ಹೋಗ್ತಾರೆ, ಮತ್ತೆ ಅದೇ ರೀತಿಯಾಗುತ್ತೆ. 3 ದಿವಸ 3 ಸಲ ಇದೇ ರೀತಿಯಾಗುತ್ತೆ. ಆವಾಗ ವಿಷ್ಣುತೀರ್ಥರಿಗೆ ತುಂಬ ಬೇಜಾರಾಗುತ್ತೆ. ಯಾಕೋ ನಾನು ಬದರಿ ಯಾತ್ರೆಯನ್ನು ಮಾಡೋದು ಗುರುಗಳಿಗೆ ಇಷ್ಟ ಆಗ್ತಾ ಇಲ್ಲ, ನನಗೆ ಈ ಜನ್ಮದಲ್ಲಿ ಬದರಿ ನಾರಾಯಣನ ದರ್ಶನ ಮಾಡುವಂತಹ ಯೋಗ್ಯತೆ ಇದನ್ನೋ ಇಲ್ಲವೋ ಎಂಬುದಾಗಿ ತುಂಬ ಬೇಸರ ಆಗುತ್ತೆ. ಹಾಗೆ ಮಲಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವ ಟೀಕಾಕೃತ್ಪಾದರು ರಾತ್ರಿ ಸ್ವಪ್ನದಲ್ಲಿ ಒಬ್ಬ ರಾಜನ ವೇಷದಿಂದಾಗಿ ದರ್ಶನವನ್ನು ಕೊಟ್ಟು ಹೇಳ್ತಾರೆ, ಪರಮಾತ್ಮ ಒಬ್ಬೊಬ್ಬ ವ್ಯಕ್ತಿಗಳನ್ನು ಒಂದೊಂದು ಮಹತ್ತರವಾದಂತಹ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ಅಂತ ಈ ಭರತ ಭೂಮಿಯಲ್ಲಿ ಹುಟ್ಟಿಸಿರುತ್ತಾನೆ. ನೀವು ಹುಟ್ಟಿರುವಂತಹ ದೊಡ್ಡ ಉದ್ದೇಶ ಅಂತ ಹೇಳಿದರೆ ಅದು ಸ್ವಾಧ್ಯಾಯ ಮತ್ತು ಪ್ರವಚನ. ನಿರಂತರವಾಗಿ ಗ್ರಂಥಗಳನ್ನು ರಚನೆ ಮಾಡಿ ಅದನ್ನು ಶಿಷ್ಯರಿಗೆ ಉಪದೇಶ ಮಾಡಿ ಆ ಶಿಷ್ಯರಿಂದಾಗಿ ಅದನ್ನು ಮತ್ತೆ ಲೋಕದಲ್ಲಿ ಪಾಠ ಪ್ರವಚನ ಮಾಡಿಸುವಂತಹ ದೊಡ್ಡ ಗುರುತರವಾದಂತಹ ಜವಾಬ್ದಾರಿಗೋಸ್ಕರ ನೀವು ಭೂಮಿಯಲ್ಲಿ ಅವತಾರ ಮಾಡಿದ್ದು. ಅದನ್ನು ಬಿಟ್ಟು ನೀವು ಸಾಮಾನ್ಯರ ಥರ ಮತ್ತೆ ಬದರಿ ಯಾತ್ರೆ, ಕಾಶಿ ಯಾತ್ರೆ, ಅಲ್ಲಿ ಹೋಗಿ ಇನ್ನೊಂದಿನ ವಸ್ತು ಬಿಟ್ಟು ಬರೋದು, ಹಣ್ಣು ಬಿಟ್ಟು ಬರೋದು, ಕಾಯಿ ಬಿಟ್ಟು ಬರೋದು ಅಂತ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಇದು ನಿಮಗೆ ವಿಹಿತವಾದದ್ದು ಅಲ್ಲ. ಹಾಗಾಗಿ ಮಧ್ವಾಚಾರ್ಯರ ಮತ್ತು ಟೀಕಾಕೃತ್ಪಾದರ ಗ್ರಂಥಗಳನ್ನು ಜಗತ್ತಿಗೆ ಕೊಡಲಿಕ್ಕೆ ಅಂತ ನೀವು ಬಂದಿದ್ದೀರಿ, ಅದನ್ನೇ ನೀವು ಮಾಡಬೇಕು ಎಂಬುದಾಗಿ ಗಟ್ಟಿಯಾಗಿ ಆಜ್ಞೆ ಮಾಡ್ತಾರೆ. ತಕ್ಷಣ ಸ್ವಪ್ನದಿಂದಾಗಿ ವಿಷ್ಣುತೀರ್ಥರಿಗೆ ಎಚ್ಚರಿಕೆಯಾಗುತ್ತೆ. ಸರಿ, ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗೋದು ಬೇಡ ಎಂಬುದಾಗಿ ತಾವು ನಿಶ್ಚಯವನ್ನು ಮಾಡ್ತಾರೆ. ಹೀಗೆ ನಿಶ್ಚಯ ಮಾಡ್ತಾರೆ. ಅದೇ ರೀತಿಯಾಗಿ ಜಯತೀರ್ಥರು ಇನ್ನೊಂದು ಮಾತನ್ನು ಹೇಳಿರ್ತಾರೆ, ನೀನು ಬದರಿ ಕ್ಷೇತ್ರಕ್ಕೆ ಹೋಗೋದು ಬೇಕಾಗಿಲ್ಲ, ನೀನಿದ್ದಲ್ಲಿಯೇ ಸಾಕ್ಷಾತ್ ಚತುರ್ಭುಜನಾದಂತಹ ಬದರಿ ನಾರಾಯಣ ಇಲ್ಲಿಗೆ ಬರುತ್ತಾನೆ ಎಂಬುದಾಗಿ ಸ್ವಪ್ನದಲ್ಲಿ ಹೇಳ್ತಾರೆ. ಆ ರೀತಿಯಾಗಿ ಸ್ವಪ್ನದಲ್ಲಿ ಇಂತಹ ಒಂದು ಸ್ಥಳದಲ್ಲಿ ಬದರಿ ನಾರಾಯಣ ದೇವರ ಒಂದು ವಿಗ್ರಹ ಇದೆ, ಅದನ್ನು ನೀವು ತಂದು ಪ್ರತಿಷ್ಠಾಪನೆ ಮಾಡಬೇಕು ಎಂಬುದಾಗಿ ಜಯತೀರ್ಥರು ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ. ನಾವು ವಿಷ್ಣುತೀರ್ಥರ ಜೀವನ ಚರಿತ್ರೆಯಾದಂತಹ ಪಂಚರತ್ನದಲ್ಲಿ ನೋಡುವಂತೆ ವಿಷ್ಣುತೀರ್ಥರು ತಮ್ಮ ಹಿಂದಿನ ಜನ್ಮದಲ್ಲಿ ಸಾಕ್ಷಾತ್ ಜಯತೀರ್ಥರ ಒಬ್ಬ ಶಿಷ್ಯರಾಗಿದ್ದರು ಅಂತ ಕೇಳ್ತೇವೆ. ಹಾಗಾಗಿ ಜಯತೀರ್ಥರು ವಿಷ್ಣುತೀರ್ಥರಿಗೆ ಏನೇ ಸಂದೇಹ ಬಂದರೂ ಕೂಡ ಅದನ್ನು ಸ್ವಪ್ನದಲ್ಲಿ ಬಂದು ಉಪದೇಶ ಮಾಡುವ ಮೂಲಕ ಪರಿಹಾರ ಮಾಡ್ತಾ ಇದ್ದರು. ಹೀಗೆ ವಿಷ್ಣುತೀರ್ಥರಿಗೆ ಗೊತ್ತಾಗುತ್ತೆ ಇಂತಹ ಒಂದು ಸ್ಥಳದಲ್ಲಿ ಬದರಿನಾರಾಯಣ ದೇವರ ವಿಗ್ರಹ ಇದೆ ಎಂಬುದಾಗಿ. ಆ ರೀತಿಯಾಗಿ ಬೆಳಗ್ಗೆ ಅಲ್ಲಿ ಹೋಗಿ ಅಗೆದು ನೋಡಿದಾಗ ಅಲ್ಲಿ ವಿಶೇಷವಾಗಿ ಚತುರ್ಭುಜನಾದಂತಹ ಬದರಿನಾರಾಯಣ ದೇವರ ವಿಗ್ರಹ,
ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೊಂದು ಕೈ ತೊಡೆಯ ಮೇಲೆ ಕುಳಿತಿರುವಂತಹ ಲಕ್ಷ್ಮೀದೇವಿಯ ಹೆಗಲ ಮೇಲೆ ಹಾಕಿರುವಂತಹ ಚತುರ್ಭುಜನಾದಂತಹ ದಿವ್ಯವಾದಂತಹ ಸುಂದರವಾದಂತಹ ಬದರಿನಾರಾಯಣ ದೇವರ ವಿಗ್ರಹ ಎಂಬುದು ಸಿಗುತ್ತೆ. ಅದನ್ನು ತಂದು ಮಾದನೂರು ಕ್ಷೇತ್ರದಲ್ಲಿ ವಿಷ್ಣುತೀರ್ಥರು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಹೀಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಅಂದಿನಿಂದಾಗಿ ಆ ಮಾದನೂರು ಕ್ಷೇತ್ರಕ್ಕೆ ದಕ್ಷಿಣ ಬದರಿ ಎಂಬುದಾಗಿ ಖ್ಯಾತಿ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಯಾರಿಗೆ ಅನೇಕ ಕಾರಣಗಳಿಂದಾಗಿ ಬದರಿ ಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲವೋ ಅವರು 3 ಬಾರಿ ಬಂದು ಈ ಬದರಿನಾರಾಯಣ ದರ್ಶನವನ್ನು ಮಾಡಿದರೆ, ಮಾದನೂರಿನಲ್ಲಿ ಇರುವಂತಹ ವಿಷ್ಣುತೀರ್ಥರಿಂದ ಪ್ರತಿಷ್ಠಾಪಿತನಾದಂತಹ ಬದರಿನಾರಾಯಣನ ದರ್ಶನವನ್ನು ಮಾಡಿದರೆ ಅವರಿಗೆ ಬದರಿ ಯಾತ್ರೆಯನ್ನು ಮಾಡಿದಂತಹ ಫಲವೂ ಕೂಡ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆ ವಿಷ್ಣುತೀರ್ಥರು ಆ ಬದರಿನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡಿ 5 ವರ್ಷಗಳ ಕಾಲ ಅಲ್ಲಿಯೇ ನಿರಂತರವಾಗಿ ತಾವು ಆ ಬದರಿನಾರಾಯಣ ದೇವರ ಅರ್ಚನೆಯನ್ನು ಪೂಜೆಯನ್ನು ಮಾಡಿ ಮುಂದೆ 1756ನೇ ಇಸ್ವಿಯ ಶಿವರಾತ್ರಿಯ ಸಂದರ್ಭದಲ್ಲಿ ತಾವು ಆ ಅಣ್ಣಿಗೇರಿಯ ಅಮೃತೇಶ್ವರ ಎಂಬಂತಹ ದೇವಸ್ಥಾನದಿಂದಾಗಿ ಒಂದು ಶಿಲೆಯನ್ನು ತರಿಸಿ ಅಲ್ಲಿ ತಮ್ಮ ವೃಂದಾವನವನ್ನು ಸಿದ್ಧ ಮಾಡಿ ಆ ಶಿವರಾತ್ರಿಯ ದಿವ್ಯವಾದಂತಹ ಸಂದರ್ಭದಲ್ಲಿ ಆ ಮಾದನೂರು ಕ್ಷೇತ್ರದಲ್ಲಿ ತಾವೇ ಪ್ರತಿಷ್ಠಾಪನೆ ಮಾಡಿದಂತಹ ಬದರಿನಾರಾಯಣದ ಸನ್ನಿಧಾನದಲ್ಲಿಯೇ ಮುಂಭಾಗದಲ್ಲಿಯೇ ವಿಷ್ಣುತೀರ್ಥರು ತಮ್ಮ ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಹೀಗೆ ಇವತ್ತಿಗೂ ಕೂಡ ನಾವು ವಿಷ್ಣುತೀರ್ಥರ ಮೂಲ ವೃಂದಾವನದ ಹಿಂಭಾಗದಲ್ಲಿಯೇ ಆ ಬದರಿನಾರಾಯಣ ದೇವರ ವಿಗ್ರಹವನ್ನು ಕಾಣಬಹುದು. ಇಂತಹ ದಿವ್ಯವಾಗಿ ಅವರು ವೃಂದಾವನ ಪ್ರವೇಶ ಮಾಡಿ ಇಂದಿಗೂ ಕೂಡ ತಮ್ಮ ಅನೇಕ ಗ್ರಂಥಗಳ ಮೂಲಕ ಅನೇಕ ಜನರ ಮನಸ್ಸಿನಲ್ಲಿ ಮನೆಗಳಲ್ಲಿ ಆ ವಿಷ್ಣುತೀರ್ಥರು ವಾಸವಾಗಿದ್ದಾರೆ. ಇವತ್ತು ಬಿಂಬರೂಪಿ ಪರಮಾತ್ಮನ ಉಪಾಸನೆಯ ಬಗ್ಗೆ ಏನೇ ಸಂದೇಹ ಬಂದರೂ ಕೂಡ ನಾವು ತೆರೆಯಬೇಕಾದದ್ದೇನು ವಿಷ್ಣುತೀರ್ಥರ ಗ್ರಂಥಗಳು. ಆ ರೀತಿಯಾಗಿ ಉಪಾಸನಾ ಪ್ರಧಾನವಾದಂತಹ ಗ್ರಂಥಗಳನ್ನು ರಚನೆ ಮಾಡಿ ಒಬ್ಬ ಸಾಧಕನಿಗೆ ಜೀವನದಲ್ಲಿ ಸಾಧನೆಯ ಮಾರ್ಗ ಯಾವ ರೀತಿಯಾಗಿ ಹೋಗಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದಂತಹ ಗುರುಗಳು ಅದು ನಮ್ಮ ಮಾದನೂರು ವಿಷ್ಣುತೀರ್ಥ ಗುರು ಸಾರ್ವಭೌಮರು. ಅಂತಹ ಅವರ ಈ ಒಂದು ಆರಾಧನೆಯ ಸಂದರ್ಭದಲ್ಲಿ ಅವರ ಮಹಿಮೆಯನ್ನು ಯಥಾಕಾಲ ಯಥಾಮತಿಯಾಗಿ ಶ್ರವಣ ಮಾಡಿದ್ದೇವೆ. ಇದರಿಂದಾಗಿ ಅವರು ಸಂಪ್ರೀತರಾಗಿ ನಮಗೂ ಕೂಡ ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡುವಂತಹ ಯೋಗ್ಯತೆಯನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಕೊಡಲಿ ಎಂಬುದಾಗಿ ಅವರ ಅಂತರ್ಯಾಮಿಯಾದಂತಹ ಬದರಿನಾರಾಯಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ 2 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು.